ಕರ್ನಾಟಕದ ಹೆಸರಾಂತ ಮಠ ಸದಾ ಸಮಾಜ ಕಾರ್ಯದಲ್ಲೇ ತೊಡಗಿರುತ್ತೆ. ಪ್ರಮುಖವಾಗಿ ಪುರಾತನ ಬೂದಿ ಬಸವೇಶ್ವರ ಮಹಾಸಂಸ್ಥಾನ ಮಠದಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವ ಆಗಿದೆ. ಇದರ ಜೊತೆಗೆ ಒಂದಷ್ಟು ವಿಶೇಷತೆಗಳು ಕೂಡ ಈ ಜಾತ್ರಾ ಮಹೋತ್ಸವದಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಏನದು ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಈ ದೃಶ್ಯ ನೋಡಿ, ಅದೇನು ವೈಭೋಗ ಅಂತೀರಾ? ಸಾಲು ಸಾಲಲ್ಲಿ ಕುಳಿತು ಹೊಸ ಜೀವನದ ಕನಸನ್ನ ಹೊತ್ತು ತನ್ನ ಜೀವನ ಸಂಗಾತಿಯೊಂದಿಗೆ ಜೋಡಿಗಳು ಹೆಜ್ಜೆ ಇಟ್ಟಿದ್ದಾರೆ. ಎಸ್, ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದಲ್ಲಿ ಪುರಾತನ ಬೂದಿ ಬಸವೇಶ್ವರ ಮಹಾಸಂಸ್ಥಾನದ ಮಠ ಜಾತ್ರಾ ಮಹೋತ್ಸವದ ಅಂಗವಾಗಿ 151 ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಜನ ಒಟ್ಟಾಗಿ ಜಾತ್ರೆಯಲ್ಲಿ ಭಾಗಿಯಾಗೋ ಜಾತ್ರಾ ಮಹೋತ್ಸವ ಇದು. ಪ್ರತಿ ವರ್ಷ ಮಾಘ ಮಾಸದಲ್ಲಿ ಮಠದ ವ್ಯಾಪ್ತಿಯ ಗ್ರಾಮಗಳಲ್ಲಿಯೂ ಹಬ್ಬದ ಸಂಭ್ರಮ ಮನೆ ಮಾಡುತ್ತೆ. ಇದೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಬಹಳ ಅದ್ಧೂರಿಯಾಗಿ ಸಾಮೂಹಿಕ ವಿವಾಹವು ಜರುಗಿತು. ಕಾರ್ಯಕ್ರಮದಲ್ಲಿ ಶ್ರೀಮಠದ ಬೂದಿ ಬಸವೇಶ್ವರ ಶಿವಾಚಾರ್ಯರು, ವಿನಯ್ ಗುರೂಜಿ, ದಿಂಗಾಲೇಶ್ವರ ಶ್ರೀಗಳು ಸೇರಿ ಅನೇಕ ಸ್ವಾಮೀಜಿಗಳು, ಜನಪ್ರತಿನಿಧಿಗಳು ಭಾಗಿಯಾಗಿದ್ರು. ಈ ವೇಳೆ ದಿಂಗಾಲೇಶ್ವರ ಶ್ರೀಗಳು ನೂತನ ವಧುವರರಿಗೆ ಆಶೀರ್ವದಿಸಿ ಸಂಸಾರ ತಾಪತ್ರಯಗಳು, ಸುಖ ಸಂಸಾರದ ಸೂತ್ರಗಳನ್ನ ತಿಳಿಸಿದ್ರು. ಈ ಗಬ್ಬೂರು ಮಠದಲ್ಲಿ ಆಗಿದ್ದು ಮಾತ್ರ ಧರ್ಮದ ದುಡ್ಡಿನಲ್ಲಿ ಮದುವೆಗಳು ನಡೆದಿದ್ದಾವೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಬಹಳ ವಿಶೇಷ ಅಂತಂದ್ರೆ ಮದುವೆ ಅಂತ ಹೇಳಿ 3 ಅಕ್ಷರದ ಒಂದು ಶಬ್ದ. ನೀವೆಲ್ಲರೂ ಈ ಶಬ್ದಕ್ಕೆ ಒಳಗಾದವ್ರು ಎಲ್ಲ ಇಲ್ಲೊಬ್ಬರು ಬಿಟ್ಟು. ಮ ಅಂದ್ರೆ ಮಮಕಾರ, ದು ಅಂದ್ರೆ ದುಡಿಮೆ, ವೇ ಅಂದ್ರೆ ವ್ಯವಹಾರ. ಯಾವುದು ಮದುವೆ ಅಂತಂದ್ರೆ ಆ ಹುಡುಗನಿಗೆ ಇವತ್ತಿನ ದಿವಸ ಆ ಹುಡುಗಿ ಮೇಲೆ ಮಮಕಾರ ಬರ್ತದೆ, ಆ ಹುಡುಗಿಗೂ ಕೂಡ ಅಷ್ಟೇ. ಮೊದಲನೇ ಅಕ್ಷರ ಮ ಅಂದ್ರೆ ಮಮಕಾರ, ನಂದು ಅಂತ. ಸುಮಾರು 600 ವರ್ಷಗಳ ಇತಿಹಾಸವಿರುವ ಈ ಮಠದಲ್ಲಿ ಪ್ರತಿ ವರ್ಷ ಮಾಘ ಶುದ್ಧ ದ್ವಾದಶಿಯಂದು ರಥೋತ್ಸವ ಹಾಗೂ ಮಾಘ ಶುದ್ಧ ನವಮಿಯಂದೇ ಈ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯುತ್ತೆ. ರಥೋತ್ಸವದ ಸಂದರ್ಭದಲ್ಲಿ ಗಂಟೆ ಹೊಡೆಯುವವರು, ಪಲ್ಲಕ್ಕಿ ಸೇವೆ, ಹಿಲಾಲಿ ಹಿಡಿಯುವವರು, ರಥದ ಚಕ್ರ ಸಿದ್ಧಪಡಿಸುವವರ ಕಾರ್ಯ ಜೋರಾಗಿಯೇ ನಡೆಯುತ್ತೆ. ಅದೇನೇ ಇರಲಿ, 151 ಉಚಿತ ಸಾಮೂಹಿಕ ವಿವಾಹಗಳನ್ನ ಮಾಡುವ ಮೂಲಕ ಬಡವರಿಗೆ ಶ್ರೀಮಠ ಬೆನ್ನೆಲುಬಾಗಿ ನಿಂತಿದ್ದು ಮಾದರಿಯಾಗಿದೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.